ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ಕೂಡ ವೆರಿ ಇಂಟ್ರೆಸ್ಟಿಂಗ್ ಗೋ ಸ್ಟೋರೀಸ್ಗಳನ್ನು ನಿಮಗೋಸ್ಕರ ತಗೊಂಬಂದಿದ್ದೀನಿ. ಈಗಲೇ ಹೆಡ್ಫೋನ್ಸ್ ಹಾಕ್ಕೊಂಡು ಕೊನೆವರೆಗೂ ಕೇಳಿ. ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಕೊನೆವರೆಗೂ ಎಷ್ಟೋ ಆಸೆಗಳನ್ನು ಇಟ್ಕೊಂಡಿರ್ತಾನೆ. ಆ ಆಸೆಗಳನ್ನು ಪೂರೈಸ್ಕೊಳ್ದೆ ಏನಾದರೂ ಅವನು ಸತ್ತು ಹೋದರೆ ಅವನ ಆತ್ಮ ಇಲ್ಲೇ ಅತೃಪ್ತ ಆತ್ಮಗಳಾಗೆ ಸುತ್ತಾ ಇರುತ್ತೆ ಅನ್ನೋದು ನಮ್ಮೆಲ್ಲರೂ ನಂಬಿಕೆ, ಹಾಗೆ ನಾವೆಲ್ಲರೂ ತಿಳ್ಕೊಂಡಿರೋಂಥ ವಿಷಯ. ಈ ನೆಗೆಟಿವ್ ಎನರ್ಜಿ ಅನ್ನೋ ವಿಷಯ ಬಂದಾಗ ಎಷ್ಟೋ ಜನರಿಗೆ ನಂಬಿಕೆ ಇದೆ, ಇನ್ನೆಷ್ಟೋ ಜನರಿಗೆ ನಂಬಿಕೆ ಇಲ್ಲ. ಸೊ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ಕೂಡ ನಮ್ಮ ಸಬ್ಸ್ಕ್ರೈಬರ್ ಹೇಳಿರ್ತಾರೆ ಅಥವಾ ಅದೊಂದು ಆನ್ಲೈನ್ ರಿಸರ್ಚ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ನಂಬಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಈಗ ನಾನು ಹೇಳ್ತಾ ಇರುವಂಥ ಮೊದಲನೇ ಕತೆ, ಕಡೂರಿಂದ 13 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ. ಆ ಊರಲ್ಲಿ ಜನರೆಲ್ರಿಗೂ ಆಗಿರುವಂಥ ಅನುಭವನ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಇದನ್ನು ಕೂಡ ನಮ್ಮ ಸಬ್ಸ್ಕ್ರೈಬರೇ ಹೇಳಿರೋದ್ರಿಂದ ಇದರಲ್ಲಿ ಉಪಯೋಗಿಸೋಂಥ ಯಾವುದೇ ಹೆಸರುಗಳು ಕೂಡ ನಿಜವಾದ ಹೆಸರಾಗಿರೋದಿಲ್ಲ. ಆ ಊರಿನ ಜನಕ್ಕೆ ವಿಚಿತ್ರವಾದ ಭಯಾನಕವಾದ ಅನುಭವಗಳಾಗ್ತಿತ್ತು. ಆ ಭಯಾನಕವಾದ ಅನುಭವಗಳಲ್ಲಿ ಒಂದು ಹೆಣ್ಣಾತ್ಮ ದಾರಿ ಉದ್ದಕ್ಕೂ ಹಾಡಾಡ್ತಾ ಹೋಗ್ತಾ ಇರುತ್ತೆ. ಇದು ಕೇವಲ ಒಬ್ರಿಗಲ್ಲ ಇಬ್ರಿಗಲ್ಲ, ಈ ರೀತಿಯಾದ ಅನುಭವ ಊರಿನ ಎಷ್ಟೋ ಜನಕ್ಕಾಗಿದೆ. ಹಾಗೆ ಇದು ನಡೀತಾ ಇದ್ದಿದ್ದು ಕೂಡ ರಾತ್ರಿ ಹೊತ್ತೆ, ಅದು ಮಧ್ಯರಾತ್ರಿ. ಆ ಊರಿನ ಕೆಲವು ಹುಡುಗರಿಗೆ ಈ ರೀತಿಯಾದ ಅನುಭವ ಕೂಡ ಆಗಿತ್ತು. ಅದು ಏನು ಅಂತಂದರೆ, ಹೀಗೆ ಒಂದಿನ ರಾತ್ರಿ ತಡವಾಗಿ ಹುಡುಗರು ಗಾಡಿಯಲ್ಲಿ ಬರಬೇಕಾದ್ರೆ ರೋಡ್ ಸೈಡ್ ಒಂದು ನಾಯಿ ಇರೋದನ್ನ ಅಬ್ಸರ್ವ್ ಮಾಡ್ತಾರೆ. ಆ ಹುಡುಗರು ಗಾಡಿಯಲ್ಲಿ ನಾಯಿ ಹತ್ತತ್ರ ಬರ್ತಿರ್ಬೇಕಾದ್ರೆ ಆ ನಾಯಿ ವಿಚಿತ್ರವಾಗಿ ಬದಲಾಗೋದನ್ನ ನೋಡ್ತಾರೆ. ಆ ನಾಯಿ ಸಡನ್ ಆಗಿ ಒಂಥರ ಮನುಷ್ಯರ ಆಕಾರನ ಪಡ್ಕೊಳ್ಳುತ್ತೆ. ಅದು ದೆವ್ವದ ರೀತಿ ಅನುಭವ ಆಗುತ್ತೆ ಅವ್ರಿಗೆ. ನಾನು ಇದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಇದೇ ರೀತಿ ನಡೆದಿದೆ ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ ಹೇಳಿರುವಂಥ ವಿಷಯ. ಇನ್ನೊಂದು ಅನುಭವ ಏನು ಅಂತಂದರೆ, ಆ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಕೆಲವು ಹುಡುಗರು ಮಲ್ಕೊತಾ ಇದ್ರು. ಕೆಲವೊಂದ್ಸಲ ಯಾರೋ ಅವ್ರನ್ನ ನೋಡ್ತಿದ್ದಾರೆ ಅನ್ನೋ ಅನುಭವ ಆಗಿರುತ್ತೆ. ಯಾರು ಅಂತ ಅಬ್ಸರ್ವ್ ಮಾಡಿದಾಗ ಕೆಲವರಿಗೆ ಆ ಆತ್ಮ ಕಾಣಿಸಿರುತ್ತೆ. ಆ ಆತ್ಮ ವಿಕಾರವಾದ ಆಕಾರದಲ್ಲಿರುತ್ತೆ. ಆ ಆತ್ಮಕ್ಕೆ ಉದ್ದ ಕೂದಲಿರುತ್ತೆ. ಇದೇ ರೀತಿ ಆ ಊರಿನ ಜನಕ್ಕೆ ಎಷ್ಟೋ ಅನುಭವಗಳಾಗಿದೆ. ಈ ರೀತಿ ಅನುಭವಗಳಾಗ್ತಿದ್ರೆ ನಮಗೆ ಬರುವಂಥ ಒಂದೇ ಪ್ರಶ್ನೆ, ಇದು ಯಾರ ಆತ್ಮ ಅಥವಾ ಇದು ಏನು ಅಂತ. ಈ ಆತ್ಮ ಅಭಿಜ್ಞಾ ಅನ್ನೋ ಒಂದು ಹೆಣ್ಮಗಳು ಆತ್ಮ ಆಗಿರುತ್ತೆ. ಇದಕ್ಕೆ ಒಂದು ನಿಗೂಢ ಕಥೆ ಇದೆ. ಅಭಿಜ್ಞಾ ಅದೇ ಊರಿನ ಹುಡುಗಿ. ಅವಳಿಗೆ ರೀಸೆಂಟಾಗಿ ಅವರ ಮಾವನ ಜೊತೆನೇ ಮದುವೆ ಫಿಕ್ಸ್ ಆಗಿರುತ್ತೆ. ಎಲ್ಲ ನಾರ್ಮಲ್ ಆಗೇ ಇತ್ತು. ಒಂದಿನ ಅಭಿಜ್ಞಾಗೆ ಒಂದು ಕಾಲ್ ಬರುತ್ತೆ. ಅವಳು ಕಾಲ್ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ಅಭಿಜ್ಞಾ ಅವರ ತಾಯಿ ಇವಳು ಕಾಲ್ ಮಾತಾಡ್ತಾ ಇರೋದನ್ನ ನೋಡಿ ಅವ್ರಿಗೆ ಕೋಪ ಬಂದು, ನಾನು ನಿನಗೆ ಚಟ್ನಿ ಮಾಡು ಅಂತ ಹೇಳಿದ್ದೆ, ಈಗಾಗಲೇ ಕರೆಂಟ್ ಕೂಡ ಹೋಯ್ತು, ನಾವು ಇವಾಗ ಜಮೀನಿಗೆ ಕೆಲ್ಸಕ್ಕೆ ಹೋಗಬೇಕು, ನೀನು ಯಾವಾಗ ಚಟ್ನಿ ಮಾಡ್ತೀಯಾ ಅಂತ ಬೈದ್ಬಿಡ್ತಾರೆ. ಇವ್ರಮ್ಮ ಬೈತಿದ್ರು ಕೂಡ ಇವಳು ತಲೆನೇ ಕೆಡಿಸ್ಕೊಳ್ದೆ ಫೋನ್ ಮಾತಾಡಿಕೊಂಡು ರೂಮ್ ಒಳಗೆ ಹೋದವಳಿಗೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಎಷ್ಟೊತ್ತಾದರೂ ಹೊರಗಡೆನೆ ಬರಲ್ಲ. ಇವಳು ಹೊರಗಡೆ ಬರ್ದೇ ಇದ್ದಕ್ಕೆ ಎಲ್ಲರೂ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಇವಳು ಅದೇ ರೂಮಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಇವಳು ಯಾಕೆ ಈ ರೀತಿ ಮಾಡ್ಕೊಂಡ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಬರುವಂಥ ಪ್ರಶ್ನೆಗಳಾಗಿ ಉಳ್ಕೊಳ್ಳುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ, ಇವಳಿಗೆ ಇವ್ರ ಮಾವನ ಜೊತೆನೆ ಮದುವೆ ಫಿಕ್ಸ್ ಆಗಿರುತ್ತೆ. ಅಭಿಜ್ಞಾನೇ ನಾನು ಮದುವೆ ಆಗೋವಂಥ ಹುಡುಗಿ ಅಂತ ಮೆಂಟಲಿ ಫಿಕ್ಸ್ ಆಗಿದ್ದಂಥ ಅವ್ರ ಮಾವ ಇವಳ ಹುಟ್ಟಿದ ಹಬ್ಬಕ್ಕೆ ಇವಳ ಸಮಾಧಿ ಹತ್ರ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ನಾನು ಮೊದಲು ಹೇಳಿದಂಥ ಇನ್ಸಿಡೆಂಟ್ಗಳು ಇವಳ ಆತ್ಮನೇ ಅಂತ ಹೇಳೋದಕ್ಕೆ ಒಂದಷ್ಟು ವಿಷಯಗಳಿವೆ. ಅದೇನು ಅಂತಂದರೆ, ಇವಳಿಗೆ ಲಾಂಗ್ ಹೇರ್ಸ್ ಇತ್ತು. ಹಾಗೆ ಅಲ್ಲಿ ಅನುಭವ ಆಗಿರೋ ಎಷ್ಟೋ ಜನರು ಹೇಳೋ ಪ್ರಕಾರ ಆ ಆತ್ಮಕ್ಕೂ ಕೂಡ ಲಾಂಗ್ ಹೇರ್ಸ್ ಇತ್ತು. ಇವಳು ರೆಡಿ ಆಗ್ತಿರ್ಬೇಕಾದ್ರೆ ಅಷ್ಟುದ್ದ ಕೂದಲಿದ್ರಿಂದ ಒಂದು ಆಂಟಿ ಇವಳಿಗೆ ಜಡೆ ಹಾಕ್ತಿದ್ರು. ಆ ಆಂಟಿಗೂ ಕೂಡ ವಿಚಿತ್ರವಾದ ಅನುಭವ ಆಗಿದೆ. ಒಂದಿನ ಅವರು ಪಾತ್ರೆ ತೊಳಿತಿರ್ಬೇಕಾದ್ರೆ ಆ ಆಂಟಿಗೆ ಇವಳು ಕಾಣಿಸ್ಕೋತಾಳೆ. ಅವಳು ಹೇಗೆ ಕಾಣಿಸ್ಕೋತಾಳಂದ್ರೆ, ಅವಳ ಉದ್ದ ಕೂದಲಿಂದ ಅವಳ ಫೇಸ್ ಕವರ್ ಮಾಡ್ಕೊಂಡಿರೋ ರೀತಿ ಆ ಆಂಟಿಗೆ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿದಾಗ ಎಲ್ರಿಗೂ ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ಅಭಿಜ್ಞಾಳ ಆತ್ಮ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಹೇಳ್ತಾ ಇರೋಂಥ ಕತೆ ಒಂಥರ ವಿಚಿತ್ರವಾದ ಕತೆ ಅಂತಲೇ ಹೇಳ್ಬೋದು. ಇದು ನನ್ನ ಕ್ಲೋಸ್ ಸರ್ಕಲಲ್ಲಿ ನನ್ನ ಫ್ರೆಂಡಿಗೆ ಆಗಿರುವಂಥ ಒಂದು ಅನುಭವ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮೆಲ್ರಿಗೂ ರಿಪೀಟೆಡ್ಲಿ ಒಂದೇ ರೀತಿ ಕನಸು ಬರುತ್ತಾ? ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಒಂದು ಕನಸು ಬರುತ್ತೆ. ಆ ಕನಸು ಪ್ರತಿ ಸಲನೂ ಅದೇ ರೀತಿ ಬರುತ್ತೆ.
ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ರಿಪೀಟೆಡ್ಲಿ ಬರೋದಿಲ್ಲ. ಬಟ್ ಆ ಕನಸು ಬಂದರೆ ಅಂತೂ ನನ್ನ ಫಸ್ಟ್ ಹೇಗೆ ಫೀಲ್ ಆಗಿತ್ತೋ ಅದೇ ರೀತಿ ಫೀಲ್ ಆಗುತ್ತೆ. ಈ ರೀತಿ ಕನಸು ನಿಮಗೂ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಈ ಥರ ಕನಸು ಫಸ್ಟಿಂದ ಇವಾಗಿನವರೆಗೂ ಅದೇ ರೀತಿ ಬರುತ್ತೆ. ಆದರೆ ಆ ರೀತಿ ಕನಸು ಪ್ರತಿದಿನ ಬರಲ್ಲ, ತುಂಬ ರೇರ್. ಆ ಕನಸಲ್ಲಿ ಏನು ನಡೆಯುತ್ತೆ ಅನ್ನೋದು ಪ್ರಾಪರಾಗಿ ಅರ್ಥನೂ ಕೂಡ ಆಗಲ್ಲ. ಆದರೆ ಒಂದಷ್ಟು ವಿಷಯ ನನಗೆ ಪ್ರತಿ ಸಲ ಸೇಮ್ ಅಂತ ಅನಿಸಿದೆ. ನನ್ನ ಫ್ರೆಂಡ್ ಅವನ ಕತೆ ಹೇಳಿದಾಗ ನನಗೂ ಇದು ನೆನಪಾಯಿತು. ಈ ರೀತಿ ಕನಸು ಯಾಕೆ ಬರುತ್ತೆ, ಯಾಕೆ ಅದು ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿ ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ಹೇಳ್ತೀನಿ. ಸೊ ಈಗ ನನ್ನ ಫ್ರೆಂಡ್ ಪ್ರವೀಣ್ ಕತೆನ ಶುರು ಮಾಡೋಣ ಬನ್ನಿ. ನಾನು ಹೇಳ್ದಂಗೆ ಪ್ರವೀಣ್ಗೆ ಚಿಕ್ಕ ವಯಸ್ಸಿಂದ ಒಂದು ಕನಸು ರಿಪೀಟ್ ಆಗ್ತಾ ಇರುತ್ತೆ. ಅವನಿಗೂ ಅಷ್ಟೇ ತುಂಬ ರೇರಾಗಿ ಬರ್ತಿದ್ರು ಕೂಡ ಆ ಕನಸು ಬಂದಾಗ ಅವನಿಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ, ನನಗೆ ಇದೇ ಥರ ಕನಸು ಮುಂಚೆನೂ ತುಂಬ ಸಲ ಬಂದಿದೆ ಅಂತ. ಚಿಕ್ಕ ವಯಸ್ಸಿಂದ ಡಿಗ್ರಿ ಫಸ್ಟ್ ಇಯರ್ ಬರೋವರೆಗೂ ಕೂಡ ಇವನಿಗೆ ಈ ಅನುಭವ ರಿಪೀಟೆಡ್ಲಿ ಆಗ್ತಾ ಇರುತ್ತೆ. ಪ್ರವೀಣ್ ಡಿಗ್ರಿ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಒಂದು ರಾತ್ರಿ ತುಂಬ ಡೀಪ್ ಸ್ಲೀಪ್ ಮಾಡಿರ್ತಾನೆ. ಅವನಿಗೆ ಒಳ್ಳೆ ನಿದ್ದೆ ಬಂದಿರುತ್ತೆ. ಆ ನಿದ್ದೆ ಬಂದಾಗ ಅವನಿಗೆ ಈ ಕನಸು ಬರುತ್ತೆ. ಆ ಕನಸಲ್ಲಿ ಏನು ಬರುತ್ತೆ ಅಂತಂದರೆ, ಇವನು ಯಾವುದೋ ಒಂದು ತುಂಬ ಕತ್ಲಿರೋವಂಥ ಜಾಗಕ್ಕೆ ಹೋಗ್ತಿರ್ತಾನೆ, ಒಬ್ಬನೇ ಹೋಗ್ತಿರ್ತಾನೆ. ಇವನು ಹೋಗ್ತಿರ್ಬೇಕಾದ್ರೆ ಇವನ ಮುಂದೆ ಒಬ್ಬರು ಪಾಸ್ ಆಗ್ತಾರೆ. ಇವ್ರು ಯಾರು ಪಾಸ್ ಆದ್ರಲ್ಲ ಅಂತ ಅವ್ರನ್ನ ಫಾಲೋ ಮಾಡಿಕೊಂಡೇ ಹೋಗ್ತಾನೆ. ಫಾಲೋ ಮಾಡ್ಕೊಂಡು ಹೋದ್ಮೇಲೆ ಅದು ಯಾರು ಅಂತ ಅವ್ರ ಫೇಸ್ ರಿವೀಲ್ ಆಗುತ್ತೆ. ಪ್ರತಿ ಸಲ ಈ ರೀತಿ ಕನಸು ಬಂದಮೇಲೆ ಇವನು ಬೆಳಗ್ಗೆ ಎದ್ಮೇಲೆ ಅದು ಯಾರು, ನಾನು ಯಾರನ್ನ ಫಾಲೋ ಮಾಡ್ತಿದ್ದೆ ಅಂತ ಇವನಿಗೆ ಅರ್ಥನೇ ಆಗಲ್ಲ. ಬಟ್ ಈ ಥರ ನಾನು ಯಾರನ್ನೋ ಫಾಲೋ ಮಾಡ್ತಿದ್ದೆ, ಅವ್ರು ನನ್ನ ಕಡೆ ತಿರುಗಿದ್ರು, ಅವ್ರ ಫೇಸ್ನ ನಾನು ನೋಡಿದೆ ಅಂತ ಇವನಿಗೆ ತುಂಬ ಕ್ಲಿಯರಾಗಿ ತುಂಬ ನೀಟಾಗಿ ನೆನಪಿರುತ್ತೆ. ಫಸ್ಟ್ ಇಯರ್ ಡಿಗ್ರಿನೂ ಮುಗಿಯುತ್ತೆ, 2 ವಾರ ರಜೆ ಇರುತ್ತೆ. 2 ವಾರ ರಜಕ್ಕೆ ಅಂತ ಇವನು ಊರಿಗೆ ಹೋಗ್ತಾನೆ. ಇವನು ಊರಿಗೆ ಹೋದಾಗ ಅವತ್ತು ರಾತ್ರಿ ಕೂಡ ಈ ಕನಸು ಬರುತ್ತೆ. ಈ ಕನಸು ಬಂದಾಗ ಅವನಿಗೂ ಕೂಡ ಸೇಮ್ ಒಂದು ಸ್ವಲ್ಪ ಏನೋ ಡಿಸ್ಟರ್ಬ್ ಫೀಲ್ ಆಗೋದು. ಎದ್ದಾಗ ಯಾಕೆ ಈ ಥರ ಕನಸು ಬಂತು, ಯಾರದು, ಏನಿದು ರಿಪೀಟೆಡ್ಲಿ ಹಿಂಗೆ ಬರ್ತಿದೆಯಲ್ಲ ಅನ್ನೋ ಕನ್ಫ್ಯೂಷನ್. ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೆಂಡ್ಸ್ ಜೊತೆ ಕಾಲ ಕಳೆದ್ಮೇಲೆ ಅಥವಾ ಹೊರಗಡೆ ಹೋಗಿ ಬಂದಮೇಲೆ ಇದನ್ನು ಮರ್ತ್ಬಿಡ್ತಿದ್ದ. ಸೆಕೆಂಡ್ ಡೇ ರಾತ್ರಿ ಇವನು ಮಲಗಿರ್ಬೇಕಾದ್ರೆ ಇವನಿಗಿನ್ನೂ ನಿದ್ದೆ ಬಂದಿರಲ್ಲ. ಇವನ ತಲೆಯಲ್ಲಿ ಇದೇ ವಿಷಯ ಓಡ್ತಾ ಇರುತ್ತೆ. ಇದ್ರ ಬಗ್ಗೆನೇ ಯೋಚನೆ ಮಾಡಿ ಮಲಗ್ದವನಿಗೆ ಆ ಕನಸು ರಿಪೀಟ್ ಆಗುತ್ತೆ. ಈ ಸಲ ಇದು ಕನಸಲ್ಲ, ಇವನು ನಿದ್ದೆ ಕಣ್ಣಲ್ಲಿ ಆ ಕತ್ಲೆ ರೋಡ್ಗೆ ಎದ್ದು ಬಂದಿದ್ದಾನೆ. ಆ ರೋಡ್ ಇರೋದು ಕೂಡ ಇವ್ರ ಊರಲ್ಲೇ. ಆ ರೀತಿ ಒಬ್ಬರು ಪಾಸ್ ಆಗ್ತಾರೆ. ಅವ್ರು ಪಾಸ್ ಆದಾಗ ಅವ್ರ ಕೈ ಹಿಡಿದು ತಿರುಗಿಸಿ ನೋಡಿದಾಗ ಅವ್ರ ಫೇಸ್ ಕಾಣುತ್ತೆ. ಆ ಫೇಸ್ ಯಾರ್ದು ಅಂತಂದರೆ ಇವನು ಚಿಕ್ಕವನಿದ್ದಾಗ ತೀರ್ಕೊಂಡಂಥ ಇವನ್ ಕ್ಲೋಸೆಸ್ಟ್ ಫ್ರೆಂಡ್. ಅದೇ ಫ್ರೆಂಡ್ ಮುಖ ಇವನಿಗೆ ಕಾಣಿಸುತ್ತೆ. ಅವನಿಗೆ ರಿಯಲೈಸ್ ಆಗುತ್ತೆ, ನಾನು ನಿದ್ದೆ ಕಣ್ಣಲ್ಲಿ ಎದ್ದು ಇದೇ ರೋಡಿಗೆ ಬಂದುಬಿಟ್ಟಿದ್ದೀನಿ ಅಂತ. ಅವನಿಗೆ ಆಗ ಅರ್ಥ ಆಗುತ್ತೆ, ಇಷ್ಟು ವರ್ಷ ಅವನ ಕನಸಲ್ಲಿ ಬರ್ತಿದ್ದು ಅವತ್ತು ನಿಜ ಆಗಿರುತ್ತೆ. ತುಂಬ ಭಯದಲ್ಲಿ ಕನ್ಫ್ಯೂಷನಲ್ಲೇ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ವಾಪಸ್ ಬಂದು ಹಾಗೆ ನಿದ್ದೆ ಮಾಡೋ ಥರ ಮಲಗಿರ್ತಾನೆ, ಬಟ್ ನಿದ್ದೆ ಬರಲ್ಲ. ಬೆಳಗ್ಗೆ ಎದ್ಮೇಲೆ ಕಂಪ್ಲೀಟ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಬಟ್ ಇವನಿಗೆ ತುಂಬ ಕಾಡ್ತಾ ಇರೋವಂಥ ಪ್ರಶ್ನೆ ಏನು ಅಂತಂದರೆ, ಅವ್ರ ಫ್ರೆಂಡ್ ತೀರ್ಕೊಂಡಾಗ ಅವನಿನ್ನೂ 3ನೇ ಕ್ಲಾಸಲ್ಲಿದ್ದ. ಇವನಿಗೆ ಅಲ್ಲಿ ಕಾಣಿಸ್ತಿದ್ದು ಕೂಡ ಅವ್ರ ಫ್ರೆಂಡೇ. ಇವನಿಗೆ ಆ ಫೇಸ್ ತುಂಬ ಚೆನ್ನಾಗಿ ನೆನಪಿದೆ. ಆ ಊರಲ್ಲಿ 1 ವಾರದವರೆಗೂ ಇವನಿರ್ತಾನೆ. 1 ವಾರದಲ್ಲಿ ಒಂದಿನ ಬೆಳಗ್ಗೆ ಇವನು ರಾತ್ರಿ ಯಾವ ರೋಡ್ಗೆ ಹೋಗಿದ್ನಲ್ಲ ಆ ರೋಡ್ಗೂ ಕೂಡ ಹೋಗಿ ನೋಡ್ತಾನೆ. ಅಲ್ಲಿ ಏನೂ ಇರಲ್ಲ, ಬಟ್ ಇವನಿಗೆ ತುಂಬ ಚೆನ್ನಾಗಿ ನೆನಪಿದೆ, ಅವತ್ತು ರಾತ್ರಿ ನಾನು ಬಂದಿದ್ದ ರೋಡ್ ಇದೆ, ನನ್ನ ಕನಸಲ್ಲಿ ಕೂಡ ಬರ್ತಿದ್ದಿದ್ದು ರೋಡ್ ಇದೆ ಅಂತ. ಅಷ್ಟು ದಿನ ಕನಸಲ್ಲಿ ಬರ್ತಿದ್ದಿದ್ದು ಒಂದಿನ ನಿಜ ಆಗಿದೆ. ನಿಜ ಆಗಿರೋದು ಇವನಿಗೆ ತುಂಬ ಚೆನ್ನಾಗಿ ನೆನಪಿದೆ. ಯಾಕೆ ಅಂತಂದರೆ ಇವನು ಮತ್ತೆ ವಾಪಸ್ ಮನೆಗೆ ಹೋದ್ಮೇಲೆ ಇವನು ಮಲ್ಕೊಂಡೇ ಇಲ್ಲ, ಎಚ್ಚರನೇ ಇದ್ದ. ಆಮೇಲೆ ಇನ್ನೊಂದು ಶಾಕಿಂಗ್ ವಿಷಯ ಇದೆ. ಈ ರೀತಿ ಇನ್ಸಿಡೆಂಟ್ ಆದಮೇಲೆ ಆ ಕನಸು ಬರೋದು ಕಂಪ್ಲೀಟ್ಲಿ ನಿಂತೋಗಿದೆಯಂತೆ. ಬಟ್ ನನಗಂತೂ ಈ ಕತೆ ಕೇಳಿದಾಗ ತುಂಬ ಕನ್ಫ್ಯೂಸ್ ಆಯಿತು. ನನಗೂ ಇದೇ ಥರ ಒಂದು ಕನಸು ಬರ್ತಿದೆ, ಇದು ಕೂಡ ನಿಜ ಆಗ್ಬಿಡುತ್ತಾ ಅನ್ನೋ ಥರ ಎಲ್ಲ ಅನಿಸ್ಬಿಟ್ಟಿತ್ತು. ಐ ಹೋಪ್ ಇದನ್ನು ನಾನು ತುಂಬ ನೀಟಾಗಿ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೂ ಈ ರೀತಿಯಾದ ಅನುಭವಗಳು ಹಾಗೆ ದೆವ್ವದ ಅನುಭವ ಆಗಿದ್ರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಹಾಗೆ ಒಂದೇ ಥರ ಕನಸು ಯಾಕೆ ಬರುತ್ತೆ, ಇದ್ರ ಬಗ್ಗೆ ನಿಮ್ಗೇನಾದರೂ ನಾಲೆಜ್ ಇದ್ದರೆ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶುಕ್ರವಾರ ಸಂಜೆ 6 ಗಂಟೆಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್.